ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ದಿನ ಎಲ್ಲರೂ ನನ್ನನ್ನು ಸಾಧು ಪ್ರಾಣಿ ಅನ್ಕೊಳ್ಳಿ, ಆದರೆ ನನ್ನಲ್ಲೂ ಒಬ್ಬ ವಿಲನ್ ಇದ್ದಾನೆ ಅಂತ ನಾನೀಗ ಎಲ್ಲರಿಗೂ ತೋರಿಸ್ತೀನಿ. ಇಷ್ಟು ದಿನ ಇದ್ದಿದ್ದ ರಾಹುಲೇ ಬೇರೆ, ಇನ್ಮೇಲಿರೋ ರಾಹುಲೇ ಬೇರೆ. ಕಿಚ್ಚೋಗ್ಬಾರ್ದು, ಸೈಲೆಂಟ್ ಆಗಿರ್ಬೇಕು. ವೆರಿ ಗುಡ್, ಬರಲ್ಲ, ಬಾಯ್. ಹಲೋ ಮಿಸ್ ಸೌಂದರ್ಯ. ಸಾರಿ ಮಿಸ್ಸಸ್ ಸೌಂದರ್ಯ ಅಲ್ವಾ? ನಮ್ಮಿಬ್ರು ಖತರ್ನಾಕ್ ಅಂದ್ರೆ ಯಾರು ನಂಬಲ್ಲ. ಆದ್ರೂ ನೀನ್ ಡೈರೆಕ್ಟ್ ಮೆಚ್ಕೊಬೇಕು. ನನ್ನಂತ ಇನ್ನೋಸೆಂಟ್ ಕರ್ಕೊಬಂದು ನಿನ್ ತಾಳಕ್ ತಕ್ಕಂತೆ ಕುಣಿಸ್ದೆ ಅಲ್ವಾ? ಗ್ರೇಟ್, ರಿಯಲಿ ಗ್ರೇಟ್. ಜಾಸ್ತಿ ಮಾತಾಡ್ಬೇಡ. ನಿನಗೆ ದುಡ್ಡು ಬೇಕು, ನನಗೆ ನಾನು ಅನ್ಕೊಂಡಿರೋ ಕೆಲಸ ಆಗ್ಬೇಕು. ಈ ಕೆಲಸಕ್ಕೆ ನನಗೆ ನೀನ್ ಬೇಕಿತ್ತು, ಅದಕ್ಕೆ ನಿನ್ನನ್ನ ಬಳಸ್ಕೊಳ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಯಾವತ್ತಿದ್ರೂ ಎಣ್ಣೆಗೆ ಸೀಗೆಕಾಯಿಗೆ ಬರಲ್ಲ ಅಂತ, ಹಾಗೆ ನಾವು. ಅವಶ್ಯಕತೆ ಅನಿವಾರ್ಯತೆ ಇದ್ದಾಗ ನಮ್ಮಂತವ್ರನ್ನ ಬುಗುರಿ ತರ ಆಡ್ಸೋದೇ ಅಲ್ವಾ ನಿಮ್ಮಂತವ್ರ ಕೆಲಸ. ಆದ್ರೂ ನೀವು ನನ್ನ ಬೀಗರು ಅನ್ನೋದು ಮರಿಬೇಡಿ. ನಿಮ್ ತಂಗಿ ಸ್ಥಾನದಲ್ಲಿ ಅರ್ಚನಾ ಅವ್ರನ್ನ ಮದುವೆ ಆಗಿದ್ದೀನಿ. ಶಟ್ ಅಪ್. ನೀನು ಅವಳನ್ನ ಯಾವ ಕಾರಣಕ್ಕೆ ಮದುವೆ ಆಗಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆ ಸಂಬಂಧ ಬೆಳೆಸ್ಕೊಂಡು ಬರಬೇಡ. ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ ನಾಯಿಗೆ ಬಿಸಾಕ್ತೀನಿ. ಹೇಳೋದು ಕೇಳ್ತಿದ್ರೆ ನನ್ಗೆ ಭಯ ಆಗ್ತಿದೆ. ಏನ್ ಪೊಗ್ರಲ್ಲಿ ಮಾತಾಡ್ತೀರ ಮೇಡಮ್? ಹೋಗಿ ಬಿಡಿ. ನಮ್ಮಂತರ ಸಹಾಯ ನಿಮ್ಗೆ ಮುಂದೆ ಬೇಕಾಗೇ ಆಗತ್ತೆ. ಅವಾಗ ನಮ್ಮ ಹತ್ರ ಬಂದೇ ಬರ್ತೀರಲ್ವಾ? ನಿಮಗೆ ಅವಶ್ಯಕತೆ ಇದ್ದಾಗೆ ತಾನೇ ನಮ್ಮಂತ ಬಡವ್ರು ನೆನ್ಪು ಮಾಡ್ಕೊಳ್ಳೋದು. ಸದ್ಯಕ್ಕೆ ಎಲ್ಲರ ಮುಂದೆನೂ ಒಳ್ಳೆಯವ್ರ ಥರ ಪೋಸ್ ಕೊಟ್ಕೊಂಡಿದ್ದೀನಿ. ಅದನ್ನೇ ಮುಂದುವರಿಸ್ಬೇಕು ಅಂತಾನೂ ಇದ್ದೀನಿ. ಆದ್ರೆ ಅದಕ್ಕೆ ಫೀಸ್ ಆಗತ್ತೆ. ಟ್ರಾನ್ಸ್ಫರ್ ಮಾಡಿದ್ದೇನೆ. ಇದೇನ್ ಮೇಡಮ್ ಇದು ಮಾಮೂಲಿ ಫೀಸು. ಇದು ಹೊಸ ಕೆಲಸ, ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಇದನ್ನ ಅಡ್ವಾನ್ಸ್ ಅಂತ ಅನ್ಕೊಂತೀನಿ. ಕಿರಿಕ್ ಮಾಡದೆ ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಟೈಮ್ ಕರೆಕ್ಟ್ ಆಗಿ ದುಡ್ಡು ಬಿಸಾಕ್ತೀನಿ. ಯಾವುದೇ ಕಾರಣಕ್ಕೂ ಈ ಹುಡುಗಿ ಇಲ್ಲಿರೋ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ? ಎಸ್ ಮೇಡಮ್. ಅತ್ಗೆ ಏನತ್ಗೆ ಅಣ್ಣ ಹೋದವನು ಬರ್ಲೇ ಇಲ್ಲ. ಬೀಗ್ರ ಮನೇಲೆ ಉಳ್ಕೊಂಡ್ಬಿಟ್ನಾ ಅಂತ. ಅವ್ರ ಬೀಗ್ರ ಮನೇಲೆಲ್ಲ ಉಳ್ಕೊಳಲ್ಲ ಕಣೆ. ನಿನಗೆ ಗೊತ್ತಿಲ್ವಾ ಅವ್ರ ವಿಷಯ ಏನು ಅಂತ? ಅದು ಏನೋ ಫೋನ್ ಮಾಡ್ತೀನಿ ಅಂದಿದ್ರು, ಫೋನು ಮಾಡಲಿಲ್ಲ. ಏನಣ್ಣ ನೀನು ಅತ್ಗೆ ಹೇಳಿದನ್ನ ನಿಜ ಮಾಡ್ಬಿಟ್ಟೆ. ಏನ್ರಿ ನೀವು? ಅವಳು ಮಾತಾಡ್ತಾನೆ ಇದ್ದಾಳೆ, ನೀವು ಸುಮ್ಮನೆ ನಿಂತಿದ್ದೀರಾ? ನರಸಿಂಹ, ಅರೆ ಮಗನ ಕರ್ಕೊಂಡು ಬಂದ್ಬಿಟ್ರಾ? ಒಳ್ಳೆ ಕೆಲಸ ಮಾಡಿದ್ರಿ. ನಾನೇ ನಿಮಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೆ, ಸಂಕ್ರಾಂತಿ ಹಬ್ಬ ಬರ್ತಿದೆ, ಮಗನ ಕರ್ಕೊಂಡು ಬನ್ನಿ ಅಂತ. ಇನ್ಮೇಲೆ ನರಸಿಂಹ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ ಹೋಗಲ್ಲ. ಇಲ್ಲೇ ನಮ್ಮೂರಲ್ಲೇ ನಮ್ಮ ಜೊತೆಗೆ ಇರ್ತಾನೆ. ಇಲ್ಲೇ ಇರ್ತಾನೆ ಅಂದ್ರೆ ವಾಪಸ್ ಬೆಂಗಳೂರಿಗೆ ಸೂಪರ್ವೈಸ್ ಕೆಲಸಕ್ಕೆ ಹೋಗಲ್ವಾ? ಇಲ್ಲ. ಯಾಕೋ ನರಸಿಂಹ, ಏನ್ ಎಡ್ವರ್ಟ್ ಮಾಡ್ಕೊಂಡ್ ಬಂದಿದ್ಯೋ? ನಾನೇ ಬೇಡ ಅಂದಿದ್ದು. ಇವನ್ ಕೆಲಸ ಮಾಡ್ತಿದ್ದ ಜಾಗ ಸರಿ ಇರಲಿಲ್ಲ, ಇವನ್ಗೂ ಆ ಕೆಲಸ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಡ ಅಂತ ನಾನೇ ಕರ್ಕೊಂಬಂದ್ಬಿಟ್ಟೆ. ಇನ್ಮೇಲೆ ಇದೇ ಊರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡಿಕೊಂಡು ನಮ್ಮ ಜೊತೆಗೆ ಇರ್ತಾನೆ. ಅಣ್ಣ, ಈ ಊರಲ್ಲಿ ಇವನಿಗೆ ಯಾವ ಕೆಲಸ ಕೊಡ್ತಾರೆ?
ಅದೇನೋ ಸೂಪರ್ವೈಸರು ಆ ಕೆಲಸ ಮಾಡ್ತೀನಿ ಅಂತ ಓಡ್ ಹೋದ್ನಲ್ಲ, ಅಲ್ಲೇನಾದ್ರೂ ಗಲಾಟೆ ಮಾಡ್ಕೊಂಡ್ಬಿಟ್ನಾ? ಯಾವಾಗ್ಲೂ ಅವನ ಬಗ್ಗೆ ಯಾಕೆ ಕೆಟ್ಟದಾಗಿ ಮಾತಾಡ್ತೀಯಾ? ಅಲ್ಲಿ ಕೆಲಸ ಇತ್ತು, ಏನೋ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ. ಇವತ್ತೆಲ್ಲ ನಾಳೆ ದೇವರು ಕೈ ಹಿಡಿತಾನೆ. ಸುಮ್ಮನೆ ನಮ್ದೆಲ್ಲ ತಲೆ ತಿನ್ಬೇಡ. ಇವನ್ ಜೀವನನ ನಾನು ರೂಪಿಸ್ತೀನಿ. ಸರಿ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ತಿಂಡಿ ತಿನ್ನುವಂತೆ. ಹೋಗಪ್ಪ, ಬಾಮ್ಮ. ನೀನಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ದೀಪ? ಬರುವಾಗ ನಿಮ್ ಜೊತೆನೆ ಬಂದಲ್ವ ನಾನು. ನೀನು ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇಡೀ ಯಜಮಾನ ಯಾಕೆ ನನ್ನ ಮೇಲೆ ಕೋಪನ? ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ಏಕೆ? ಅಣ್ಣ ನಿಮ್ಮ ಬಿಲ್ಡಿಂಗಲ್ಲೇ ಗಾರೆ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದ್ರು ಅಪ್ಪಂಗೆ ಹೇಳಿಲ್ಲ. ಅದರಿಂದ ಪೊಲೀಸ್ ಅಪ್ಪಂಗೆ ತುಂಬ ಬೇಜಾರಾಗಿದೆ. ನೀವು ಸತ್ಯ ಹೇಳಿದಿದ್ರು ಮಾವ ಬೇಜಾರು ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಅವರು ನರಸಿಂಹ ಯಾವುದೋ ಸೂಪರ್ವೈಸರ್ ಕೆಲಸ ಮಾಡ್ತಿದ್ರು ಅಂತ ಅನ್ಕೊಂಡಿದ್ರು. ನರಸಿಂಹ ಸುಳ್ಳು ಹೇಳಿದ್ದಾರೆ, ಆ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ಬೇಜಾರಾಗ್ತಿತ್ತು. ಇವತ್ತು ಆಗಿದೆ ಅದೇನೆ. ಆದರೆ ಅದಕ್ಕೆ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ದೀಪ ಅವರೇ. ನೋಡಿ, ನರಸಿಂಹ ಅವ್ರಿಗೂ ತುಂಬ ಸ್ವಾಭಿಮಾನ ಇದೆ. ರೀಸೆಂಟಾಗಿ ನಾನು ದಿಶಾ ಅವ್ರ ಜೊತೆ ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಹೋಗಿದ್ದೆ. ಆಗ ಅವರು ನೋಡ್ಬಿಟ್ಟು, ನೀವು ಈ ಕೆಲಸ ಎಲ್ಲ ಮಾಡಬೇಡಿ, ನೋಡೋಕ್ಕಾಗ್ತಿಲ್ಲ, ನಮ್ಮ ಆಫೀಸಲ್ಲೇ ಬೇಕಾದ್ರೆ ಯಾವುದಾದ್ರೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ಒಪ್ಪಲಿಲ್ಲ. ಆಗ ನಾನು ದಿಶಾ ಅವ್ರ ಜೊತೆ ಮಾತಾಡಿದ್ದು, ನಡ್ಕೊಂಡಿದ್ದು ನೋಡಿ ಮೋಸ್ಟ್ಲಿ ಅವ್ರು ಏನೋ ತಪ್ಪು ತಿಳ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಮನೆಗೆ ಬಂದು ಜಗಳ ಮಾಡಿರ್ಬೇಕು. ಅಂದ್ರೆ ಇಷ್ಟು ದಿವಸ ನಾ ಬರೀ ಆಫೀಸಲ್ಲ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಭೇಟಿ ಮಾಡ್ತಿದ್ರ? ಅದು ನನ್ಗೆ ಕೇಳ್ದೆ ಇಷ್ಟೆಲ್ಲ ನಡೆಸಿದೀರ? ಓಹೋ, ನೀವ್ ಇದೆಲ್ಲ ಮಾಡೋರು ನಾಳೆ ಅವಳ ಇನ್ನೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರೋ ಏನೋ. ಶೂರಿ, ನಾನು ಅವ್ರ ಜೊತೆ ಸುತ್ತಾಡಕ್ ಹೋಗಿರ್ಲಿಲ್ಲ ರೀ. ನಮ್ಮ ಆಫೀಸ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ತೋರ್ಸಕ್ ಹೋಗಿದ್ದೆ. ಇದನ್ನ ಕೇಳಿಸ್ಕೊಂಡೆ ನಂಗೆ ಹೊಟ್ಟೆ ಉರಿತಿದೆ. ಇನ್ನಮ್ಮಣ್ಣ ಅದನ್ನ ಕಣ್ಣಾರೆ ನೋಡಿದಾನೆ. ಅವನ್ ಬಂದಿಲ್ ಗಲಾಟೆ ಮಾಡಿದ್ರಲ್ಲಿ ಏನ್ ಆಶ್ಚರ್ಯ ಇಲ್ಲ. ಸುಮ್ನೆ ರೀ ಹಸ್ಬೆಂಡ್, ದೂರ ಹೋಗಿ, ಹತ್ರ ಬರ್ಬೇಡಿ. ನಾನಾಗೆ ಕೇಳೋವರೆಗೂ ಈ ವಿಷಯನ ನನ್ಗೆ ಹೇಳಲೇ ಇಲ್ವಲ್ಲ ನೀವು. ಇವತ್ತೇನೋ ಬಾಯ್ ತಪ್ಪ ಅವಳ ಬಗ್ಗೆ ನಂಗೆ ಹೇಳ್ರಿ. ನನಗ್ ಗೊತ್ತಿಲ್ದೆ ಆ ಮಿಟಗ್ಲಾಡಿ ಜೊತೆ ಇನ್ನೇನ್ ಕಳ್ಳಾಟ ಆಡಿದ್ರ ಈಗ್ಲೇ ಹೇಳಿ. ಸತ್ಯವಾಗ್ಲೂ ಹತ್ರ ಏನು ನಡೆದಿಲ್ಲ ರೀ. ಆದ್ರೂ ಅವಳನ್ನ ನೋಡಿದ ತಕ್ಷಣ ನಿಮ್ ಹೊಟ್ಟೆ ಒಳಗಡೆ ಕಪ್ಪೆ ಬಿಟ್ಟಂಗಾಡ್ತೀರಾ ಅಲ್ವಾ? ನಾನಾ? ಇವತ್ತು ಅವಳ ಮನೆಗ್ ಬಂದಾಗ ನಿಮ್ ಅವತಾರ ನಾನ್ ನೋಡ್ಲಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏನ್ ಕಾಳಜಿ ತೋರ್ಸಿದ್ದು, ಏನ್ ಕಿಸ್ಕೊಂಡ್ ಮಾತಾಡಿದ್ದು.